ಗೈಸ್ ಈ ನಾಯಿ ಬಂದ್ಬಿಟ್ಟು 5 ಕಿಲೋಮೀಟ್ರಿಂದ ಬರ್ತಾ ಇದೆ ಗೈಸ್. ನನ್ನ ಹಿಂದೆನೇ ಇದು ನಿಜ ಗೈಸ್. 5 ಕಿಲೋಮೀಟರ್ಸಿಂದ ಬರ್ತಾ ಇದೆ. APSRTC ಬಸ್. ಪಲ್ಲೆಟೂರು ಪಲ್ಲೆಟೂರು ರೋಡ್ ಮೇ ಜಾನ హసూరిన వనసిరిగే ఒలిదు. गाइस ఇప్పుడు ఒక్క నిమిషము తెలుగులోనే మాట్లాడతాను నేను. मैं सोचता हूँ कि ये पानी आके नदी से आ रहा है करके सोचता. हाय ब्रो. हाय ब्रो. యువర్ నేమ్ బ్రో? బ్రో అశ్విన్ బ్రో, నా పేరు. అశ్వినినా? అశ్విన్. అంటే మీ కంటెంట్ ఏంది బ్రో? బ్రో నాకు కంటెంట్ వచ్చేసి యాక్చువల్లీ నేను ట్రావెలింగ్ చేస్తాను. సో ఇలా వెళ్తూ ఉంటాను. నేను వచ్చేసి ఇప్పుడు కర్ణాటకలో ఆల్ ఓవర్ కర్ణాటక అన్ని జిల్లాలో ప్రయాణం చేశాను. మళ్ళీ మహారాష్ట్ర, తెలంగాణ, ఇప్పుడు ఆంధ్రప్రదేశ్ వచ్చాను. ఆంధ్రప్రదేశ్ ఇంకా తిరుమల అయిన వెంటనే చెన్నై వెళ్ళిపోతాను, తమిళనాడులో. మీ నెగిటివ్ ప్లేస్ ఏంటి బ్రో? బ్రో నా నేటివ్ ప్లేస్ బెంగళూరు. నా మెయిన్ ఇంటెన్షన్ వచ్చేసి ఆల్ ఓవర్ ఇండియా ట్రావెల్ చేయాలి, అన్ని స్టేట్స్ అనేసి. అంటే మీది ఫస్ట్ ఆఫ్ ఆల్ ఏం వచ్చేసి ఆల్ ఇండియా ఓవర్ తిరగాలి బ్రో. ఏది బ్రో ఫైనల్లీ? మొత్తం ఫైనల్లీ అంతా ఇక్కడ యూట్యూబ్, ఇన్స్టా అంతా డెవలప్ చేసి నేను సేవ్ వాటర్ సేవ్ నేచర్ పైన వర్క్ చేస్తాను. స్మార్ట్ క్లాసెస్ ఇలా పెట్టి మన ఇండియాని కొంచెం ఇంకా కొంచెం అభివృద్ధి చెందాలి అనేసి నా కోరిక. ఓకే బ్రో, బెస్ట్. ದೇವರು ಇವಾಗ ಆದರೆ ನಾನು ಬಂದುಬಿಟ್ಟು ನಡೆಯೋಕ್ಕಾದರೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆದರೆ ಬೆಳಗ್ಗೆ ಈ ಹಸಿರಾಗಿರುವಂತಹ ವಾತಾವರಣ ನೋಡ್ತಾ ಇದ್ರೆ ಒಳ್ಳೆ ಫೀಲ್ ಆದರೆ ಬರ್ತಾಯಿದೆ. ಗೊನೆಗಾಂಟ್ಲಾಗ ಬಿಟ್ಟು ನಾನು ಸುಮಾರು ಒಂದು 4 ಕಿಲೋಮೀಟ್ರ್ ಆದರೆ ಬೆದಿರ್ತೀನಿ ಮುಂದೆಗೆ. ಸೊ ಈ ಥರ ಆದರೆ ಕಾಣಿಸುತ್ತೆ ನಿಮಗೆ ವಿಲೇಜು. ಇವಾಗ ಇಲ್ಲಿ ಬಂದುಬಿಟ್ಟು ಕೂತ್ಕೊಂಡು ರೆಸ್ಟ್ ಆದರೆ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆದರೆ ಆಯಿತು. ನಡೆದು ಸುಮಾರು 5 ಕಿಲೋಮೀಟ್ರ್ ಮೇಲೆ ಆದರೆ ನಡೆದಿರ್ತೀನಿ. ಸೊ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಇದೆ. ಸೊ ಈ ಪಕ್ಕದಲ್ಲಿ ದರ್ಗಾ ಈ ಥರ ಇದೆ. ದರ್ಗಾ ಮುಂದೆ ಆದರೆ ಕೂತ್ಕೊಂಡಿದ್ದೀನಿ ದೇವ್ರದ್ದು. ಸೊ ಇಲ್ಲಿ ನೋಡಿ, ನೀರು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ನಾನು ಬಂದುಬಿಟ್ಟು ಕೈರಾವಾಡಿದಲ್ಲಾದರೆ ಇದ್ದೀನಿ. ವಿಲೇಜ್ ಈ ಥರ ಕಾಣಿಸುತ್ತೆ ಕೈರಾವಾಡಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಟೈಮ್ ಬಂದುಬಿಟ್ಟು 11:45 ಆದರೆ ಆಗ್ತಿದೆ. ಸ್ವಲ್ಪ ಲೇಟ್ ಆಗೋಯಿತು ನಡ್ಕೊಂಡು ಬಂದಿದ್ದು. ಇವತ್ತು ಸ್ವಲ್ಪ ಬ್ರೇಕ್ ಜಾಸ್ತಿ ತೊಗೊಂಬಿಟ್ಟೆ ನಾನು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೋಯಿತು. ಸೀದಾ ನೇಚರ್ ಆಫ್ ದಿಸ್ ವಿಲೇಜ್. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ನಮಗೆ ಜ್ಯೂಸಸ್ ಎಲ್ಲ ಕೊಡಿಸಿದ್ರು ಕುಡಿಯೋಕ್ಕೆ. ಸೊ ಅದನ್ನು ಕುಡಿದ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಚಾನಲ್, ನಮ್ಮ ID ಸಬ್ಸ್ಕ್ರೈಬ್ ಕೂಡ ಮಾಡಿಕೊಟ್ರು ಅವರು. ಸೊ ತುಂಬ ಸಂತೋಷ ಆಯಿತು ನನಗೆ. ಇದು ನೋಡಿದ್ರು ಯಾವ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು, ಯಾವುದೋ ಇದರಿಂದ ಸ್ಟೋರ್ ಮಾಡಿ ಅದರಿಂದ ಬಿಡ್ತಾ ಇರೋದು. ಮೋಸ್ಟ್ಲಿ ಇದು ನದಿಯಿಂದ ಬರ್ತಾ ಇರೋ ನೀರು ಅನಿಸುತ್ತೆ. ಒಂದು 5 ಕಿಲೋಮೀಟರ್ಸಿಂದ ನಡ್ಕೊಂಬರ್ತಾಯಿದ್ದೀನಿ. ಈ ಕಡೆ ಮಿರ್ಚಿ ಮತ್ತು ಹತ್ತಿ ಏನಿಲ್ಲ, ಎಲ್ಲನೂ ಮುಸ್ಕಿಯು, ಜೋಳ ನೋಡಿ ಎಲ್ಲ ಕಂಪ್ಲೀಟು. ಸುಮಾರು ಎಕರೆಗಳಿಗಾದರೆ ಹಾಕ್ಬಿಟ್ಟಿದ್ರಪ್ಪ ಇದನ್ನು. ಹಸೂರಿನ ವನಸಿರಿಗೆ ಒಲಿದು ಸೌಂದರ್ಯ ಲಾರಿಯ ಸಾಂಗ್ ಇದೆ ಅಲ್ವಾ ಅವ್ರದ್ದು ಸಾಂಗ್, ಅದು ಜ್ಞಾಪಕ ಬರ್ತಾಯಿದೆ ನನಗೆ. ರಾಜ್ಕುಮಾರ್ ಸರ್ದು. ನಡೆದು ನಡೆ ನೀನು, ನಡೆ ಮುನ್ನಡೆ ಮುನ್ನಡೆ. ಅವ್ರನ್ನ ಏನಾದರೂ ಮಾತಾಡೋಣ ಅಂದ್ಕೊಂಡಿದ್ದೆ. ಬಟ್ ಅವ್ರು ಪಾಪ ಆ ಕಡೆ ಹೋಗ್ಬಿಟ್ರು. ರೈತರು ಅವರು ವರ್ಕ್ ಇರುತ್ತಲ್ವ ಪಾಪ, ಬಿಸಿಲಲ್ಲಿ ಕಷ್ಟ ಬೀಳಬೇಕು, ಆ ಕಡೆ ಹೋಗ್ತಾವ್ರೆ, ನೀರನ್ನ ಕಟ್ತಾವ್ರೆ. ಇದು ಬಂದುಬಿಟ್ಟು ಮೋಸ್ಟ್ಲಿ ಎಲ್ಲೋ ನೀರು ಬರ್ತಾ ಇರುತ್ತೆ, ನದಿ ನೀರು. ಸೊ ಅದರಿಂದ ಬೇಸಾಯ ಮಾಡೋದಿಲ್ಲೆಲ್ಲ ಸುಮಾರು ಎಕರೆಗಳು ಗೈಸ್. ಸುಮಾರು ಇದೆಲ್ಲ ಪೂರ್ತಿ ಅದೇ. ಈ ಕಡೆ ಹಸುಗಳು ಜಾಸ್ತಿ ಅನಿಸುತ್ತೆ ಮೋಸ್ಟ್ಲಿ, ಎಲ್ಲನೂ ಅದೇ. ಮತ್ತು ಅದೇ ಥರ ಆಟೋಗಳು ಜಾಸ್ತಿನೇ ಗೈಸ್ ಇಲ್ಲಿ. ತುಂಬ ಆಟೋಗಳು ಅದೇ ಇದ್ದಾವೆ, ಹೆವಿಯಾಗಿ ಹೋಗ್ತಾ ಇರ್ತವೆ. ಈ ಕಡೆ ಬಂದುಬಿಡ್ಬೇಕು, ಆರಾಮಾಗಿ ಒಂದು ಮನೆ ಕಟ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಆರಾಮ್ಸೆ ಗ್ರೀನರಿ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ನೋಡಿ. ಅಲ್ಲಿ ಕೂಡ ನೀರು ಹೋಗ್ತಾಯಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೋ. రోడ్ మే జానా గైస్ ఇప్పుడు ఒక్క నిమిషము తెలుగులోనే మాట్లాడతాను నేను. అందరికీ మధ్యాహ్నం శుభాకాంక్షలు. అందరికీ గుడ్ ఆఫ్టర్నూన్. ఇప్పుడు నేను నడుచుకుంటూ వెళ్తున్నాను గైస్. ఒక 10-13 కిలోమీటరు పొద్దుటి నుంచి వచ్చింటాను. ఎగ్జాక్ట్గా చూడాలి, అలాగే చెప్తాను మీకు. సో
నడుచుకుంటూ వెళ్తూనే ఉన్నాను గైస్ పొద్దుటి నుంచి. బ్రేక్ఫాస్ట్ అయితే చేశాను మార్నింగు. సో మధ్యాహ్నం కోసం చూడాలి ఎక్కడ ఉందో అనేసి. ఇక్కడంతా మంచి ఎక్స్పీరియన్స్ అయితే దొరుకుతుంది గైస్ నాకు. ఫుల్ ఈ పచ్చటి ఒక పంటలు అంతా చూసేకి మంచి అనుభూతి కలుగుతుంది నాకు. సో నా తెలుగులో ఏదైనా కొంచెం గ్రామర్ మిస్టేక్ ఉంటే క్షమించండి అందరూ తెలుగు వాళ్ళు. అలాగే మీ ఒక అన్న అని నన్ను సపోర్ట్ చేయండి అందరూ. నాకు మీ ఒక సపోర్ట్ నాకు ఎంతో చాలా కావాలి ఇప్పుడు. చూడండి గైస్, R15 అయితే వెళ్తుంది మన ముందట. అంతా రైతులంతా అవుట్ సైడ్ వర్క్ చేస్తున్నారు. అంతా కలిపి ఒక సాంగ్ చేసి వేయాలి అనిపిస్తుంది. బట్ మనం సాంగ్స్ వేయకూడదు కదా, కాపీ రైట్స్ వచ్చేస్తాయి. అందుకోసమే వేసేకవ్వదు. ఒక సాంగ్ మంచి సాంగ్ అయితే జ్ఞాపకం వస్తుంది, కానీ మనం వేయకూడదు కదా ఆ సాంగ్స్ అంతా. సో अभी 1 मिनट हिंदी बात करूँगा मैं, ठीक है गाइस देख लीजिए कैसा है करके. ये सभी नेचर देखने के लिए सभी अच्छा दिखता है. ये देखो ये व्यवसाय क्या है, ये सभी क्रॉप सभी कैसा है देखो. देखने के लिए सुंदर लगेगा आपको. इधर ज़्यादा ऑटोस रहेगा गाइस, ज़्यादा ऑटोस रहेगा. तो मैं अभी रोड में चल के जा रहा हूँ. तो मेरे को देखो कैसा देखने के लिए कैसा दिखता हूँ करके देखो. मैं सोचता हूँ कि ये पानी आके थोड़ा नदी से आ रहा है करके सोचता हूँ. ये पानी सभी देखो व्हीकल सभी कैसा आ रहा है करके. अच्छा एक्सपीरियंस आ रहा है मेरे को देखने के लिए. ಗೈಸ್ ಮಧ್ಯಾಹ್ನನೇ ಎಲ್ಲ ಹೊಲ ಕೆಲಸ ಆದರೆ ಮಾಡ್ತಾಯಿದ್ದಾರೆ. ಎಷ್ಟೊಂದು ಜನ ಆದರೆ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಫೀಲ್ ಆದರೆ ಬರ್ತಾಯಿದೆ ನನಗೆ. ಫ್ಯಾನ್ಸ್ ನೋಡಿ, ವಿಂಡ್ ಫ್ಯಾನ್ಸ್. ಹೊಲದಲ್ಲಿ ಅರ್ಧ ನೀರಿದೆ, ಆ ಕಡೆ ಮತ್ತೆ ಮಣ್ಣಿದೆ, ಆ ಕಡೆ ಮತ್ತೆ ನೀರಿದೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಹೊಲ. APSRTC ಬಸ್ देखो गाइस, ಪಲ್ಲೆಟೂರು 11 ಕಿಲೋಮೀಟ್ರ್ ಆದರೆ ನಡ್ಕೊಂಬಂದು ನಾನು ವೆಮ್ಮಗೋಡನ ಪ್ಲೇಸ್ಗಾದರೆ ಬಂದಿದ್ದೀನಿ. ಸೊ ವಿಲೇಜ್ ಆದರೆ ಈ ಥರ ಕಾಣಿಸುತ್ತೆ ಗುರು. ಎಷ್ಟು ದೂರ ನಡೆದ್ರೂ ಬರೀ 11 ಕಿಲೋಮೀಟ್ರ್ ಬಂದಿದ್ದು. ಇನ್ನೂ ಜಾಸ್ತಿ ಬಂದಿದೆ ಅಂದ್ಕೊಂಡಿದ್ದೆ, ಆದರೆ ನೋಡಿದ್ರೆ ಬ್ಯಾಗ್ ತಿರುಗಿ ಬರೀ 11 ಕಿಲೋಮೀಟ್ರ್ ಅಷ್ಟೇ ಗಾಯ್ಸ್ ಬಂದಿದ್ದು ನಾನು. ದೇವ್ರೆ, ಬಿಸಿಲು ಜಾಸ್ತಿ ಹೊಡಿತಾಯಿದೆ ಗಾಯ್ಸ್. ತಣ್ಣಗೇನಾದರೂ ಕೂಲ್ ಡ್ರಿಂಕ್ಸ್ ಏನಾದರೂ ಕುಡಿಬೇಕು. ಕೂಲ್ ಡ್ರಿಂಕ್ಸ್ ಅಲ್ಲ, ಇದು ಲೆಮನ್ ಜ್ಯೂಸ್. ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋಲ್ಲ ಗಾಯ್ಸ್, ನಾನು ಯಾವಾಗೋ ಬಿಟ್ಬಿಟ್ಟಿದ್ದೀನಿ. ಟ್ರ್ಯಾಕ್ಟರ್ ನೋಡ್ಗುರು ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ದೊಡ್ಡದಾಗಿದೆ ಟ್ರ್ಯಾಕ್ಟರ್ ಇದು. ಭತ್ತ ಆದರೆ ಕಟ್ ಮಾಡೋಂತಹ ಟ್ರ್ಯಾಕ್ಟರ್ ಇದು. ಸೊ ಇದೆಲ್ಲ ಈ ಕಡೆ ಎಲ್ಲ ಭತ್ತನೇ ಜಾಸ್ತಿ ಬಿತ್ತನೆ ಮಾಡ್ತಾರೆ. ಸೊ ಅದನ್ನು ಕಟ್ ಮಾಡೋಂಥ ಟ್ರ್ಯಾಕ್ಟರ್ ಇದು. ಏನು ಗುರು ಹೆಂಗಿದೆ ಇದು, ಒಳ್ಳೆ ಸೈಜಲ್ಲಿ ಅದಿದೆ ಗೈಸ್. ಈ ನಾಯಿ ಬಂದುಬಿಟ್ಟು 5 ಕಿಲೋಮೀಟ್ರಿಂದ ಬರ್ತಾಯಿದೆ ಗೈಸ್, ನಾನು ಹಿಂದೆನೇ ಇದು ನಿಜ ಗೈಸ್. 5 ಕಿಲೋಮೀಟರ್ಸಿಂದ ಬರ್ತಾಯಿದೆ. ಲಾಸ್ಟ್ ವಿಲೇಜಿಂದ ನಾನು ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಇನ್ನು ಬರ್ತಾನೆ ಇದೆ, ನಾನು ಹಿಂದೆನೇ ಬರ್ತಾಯಿದೆ ಇದು ನಾಯಿ. ಚಿಕ್ಕ ಪುಟಾಣಿ ನಾಯಿ ಇದು ಗೈಸ್, ನಿಜ ಗೈಸ್. 5 ಕಿಲೋಮೀಟ್ರಿಂದ ಬರ್ತಾಯಿದೆ ಈ ನಾಯಿ ಇದು, ನಾನು ಹಿಂದೆನೇ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಏನು ಅಂತ ನನಗಂತೂ ಗೊತ್ತಾಗೋರು. ಇನ್ನೂ ಬರ್ತಾನೆ ಇದೆ ಗುರು. ವೆಮ್ಮಗೋಡನಿಂದ ಬರ್ತಾಯಿದ್ದೀನಿ, ಸುಮಾರು 5 ಕಿಲೋಮೀಟರ್ಸ್ ಮೇಲೆ ಬಂದಿದ್ದೀನಿ. ಸೊ ನೋಡಿ ಈ ಕಡೆ ಬರ್ತಾಯಿದೆ, ಇಲ್ಲಿ ಬರ್ತಾಯಿದೆ ನೋಡಿ ಬರ್ತಾಯಿದೆ ನೋಡಿ. ನಾನು ಹಿಂದೆನೇ ಬರ್ತಾಯಿದ್ದೆ ಗುರು.